ಓಕೆ, ರಜೆ ಎಲ್ಲ ಮುಗಿದ್ಮೇಲೆ ಫಸ್ಟ್ ದಿನದ ಕ್ಲಾಸಲ್ಲಿ ಇವನಿಗೆ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್ ಎಲ್ಲ, ಹಿಂದಿ ಎಲ್ಲ ಲೆಸನ್ಸು ಆಲ್ರೆಡಿ ಪರಿಚಯ ಮಾಡಿಸಿದ್ದಾರೆ. ಮತ್ತು ಕನ್ನಡ ಒಂದು ಸ್ವಲ್ಪ ಪದಗಳ ಅರ್ಥ, ಮತ್ತು ಇಂಗ್ಲೀಷ್ ಗ್ರಾಮರು, ಮ್ಯಾಥ್ಸಲ್ಲಿ ಮನಿ ಅಂತ ಒಂದು ಸ್ವಲ್ಪ ಈ ಥರ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ ವರ್ಕ್ ಕೂಡ ಕೊಟ್ಟಿದ್ದರು. ನಾನು ಇಂಗ್ಲೀಷು ಡಿಕ್ಟೇಷನ್ಸ್ ವರ್ಡ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ದೆ. ಆ್ಯಂಡ್ ಕನ್ನಡ ಆಗಲಿಲ್ಲ, ನಂಗೆ ಟೈಮ್ ಸಾಕಾಗಲಿಲ್ಲ. ಹೆಂಗೆ ನಾವು ದಿನನೇ ಓದಿಸ್ಬೇಕಂತಂದ್ರೂ ಆಗ್ತಾಯಿಲ್ಲ, ಹಿಂಗೆ ಓದಿಸ್ಬೇಕಂತ ಗೊತ್ತಾಗ್ತಿಲ್ಲ. ಬೆಟರ್ ಏನಂತ ಅಂದರೆ ಸುಮ್ಮನೆ ಸ್ಟೇಟ್ ಬೋರ್ಡ್ಗಳಿಗೆ ಹಾಕಿ ಕನ್ನಡ ಮೀಡಿಯಮ್ ಸ್ಕೂಲ್ಗಳಿಗೇ ಹಾಕ್ಬಿಟ್ಟು ಆರಾಮಾಗಿ ಓದಿಸ್ಕೊಂಡಿರ್ಬೋದು. ಸೀರಿಯಸ್ಲಿ CBSE ICSE ಎಲ್ಲ ಸಿಕ್ಕಾಬಟ್ಟೆ ಅಂದರೆ ಡಲ್ ಇರೋ ಮಕ್ಕಳಿಗೆ, ಸ್ವಲ್ಪ ಸ್ಲೋ ಲೀಡರ್ಸ್ಗೆ ತುಂಬ ರಿಸ್ಕ್ ಆಗುತ್ತೆ. ಪೇರೆಂಟ್ಸ್ ಒಂದು ಸ್ವಲ್ಪ ಯೋಚನೆ ಮಾಡಿ. CBSE ಏನಂದರೆ ಇವಾಗ ಕೆಲವು ಪೇರೆಂಟ್ಸಿಗೆ CBSE ಆ್ಯಂಡ್ ICSE ಅನ್ನೋದು ಪ್ರೊಫೆಷ್ನಲ್ ಆಗಿರುತ್ತೆ. ಮತ್ತು ಲೈಕ್ ಏನಂತಂದರೆ ಕೆಲವು ಪೇರೆಂಟ್ಸ್ ಥಿಂಕ್ ಮಾಡ್ತಾರೆ ಏನಂತ ಅಂದರೆ, ಈಗ 8ನೇ ಕ್ಲಾಸ್ ತನಕ CBSE ಅಥವಾ ICSE ಎಲ್ಲ ಓದಿದ್ರೆ ನೆಕ್ಸ್ಟ್ 10th ಸ್ಟೇಟ್ ಬೋರ್ಡಿಗೆ ಹಾಕಿದ್ರೆ ಮಗು ತುಂಬ ಚೆನ್ನಾಗಿ ಸ್ಕೋರ್ ಮಾಡುತ್ತೆ ಅಂತ ಇದೆ. ಬಟ್ ಸ್ಕೋರ್ ಮಾಡೋದು ಒಂದು ಇರ್ಬೋದು. ಆ್ಯಂಡ್ SLC ಆದಮೇಲೆ ಅವರಿಗೆ CET ನೀಟು ಈ ಥರ ಎಲ್ಲ ಯೋಚನೆ ಮಾಡಿ ಮಕ್ಕಳಿಗೆ ಈಗಲಿಂದನೇ ICSE ಮತ್ತು CBSEಗೆ ಹಾಕ್ಬಿಡ್ತಾರೆ. ಬಟ್ ಏನಂತಂದರೆ ಬೇಡ, ಇದು ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ. ಆ್ಯಂಡ್ ಏನೋ ಕೆಲವರು ಓದ್ಕೊಂಡಿರೋ ಅಂಥ ಪೇರೆಂಟ್ಸ್ಗಳಾದರೆ ಒಂದು ಸ್ವಲ್ಪ ಮಕ್ಕಳಿಗೆ ಸಹಾಯ ಮಾಡ್ತಾರೆ. ಏನೂ ಬರದೇ ಇರೋ ಮಕ್ಕಳಿಗಾದರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಆ್ಯಂಡ್ ಅವ್ರು ಬೆಟರ್ ಏನಂತಂದರೆ ಸುಮ್ಮನೆ ದುಡ್ಡು ಖರ್ಚು ಮಾಡೋ ಬದಲು ಬೆಸ್ಟು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹಾಕ್ಬೋದು. ಯಾಕಂತಂದರೆ ಆ್ಯಂಡ್ ನಾವು ನಮ್ಮ ಮಕ್ಕಳನ್ನ ಕೇರ್ ಮಾಡಿದೋ ಅಷ್ಟು ನನ್ನ ಟೀಚರ್ಸ್ ಕೇರ್ ಮಾಡೇ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಇಂಡಿವಿಶ್ವಲ್ ಕೇರ್ ಅಂತ ಹೇಳ್ತಾರಲ್ಲ, ಅದು ಸ್ಕೂಲಲ್ಲಿ ಸಿಗಲ್ಲ. ನಾನೊಬ್ಳು ಟೀಚರಾಗೇ ಹೇಳ್ತಾ ಇದ್ದೀನಿ, ಇಂಡಿವಿಶ್ವಲ್ ಕೇರ್ ಅನ್ನೋದು ಯಾವ ಸ್ಕೂಲಲ್ಲೂ ಸಿಗಲ್ಲ. ಬಿಕಾಸ್ ಅಲ್ಲಿರೋ 25 ಮಕ್ಕಳಿರ್ಬೋದು, 30 ಮಕ್ಕಳಿರ್ಬೋದು, ಅಷ್ಟು ಜನ ಮಕ್ಕಳನ್ನು ಒಂದೇ ಥರನೇ ಟ್ರೀಟ್ ಮಾಡ್ತಾರೆ ಟೀಚರ್ಸು. ಟೀಚರ್ಸ್ ಬಗ್ಗೆ ನಾವು ಕಂಪ್ಲೇಂಟ್ ಮಾಡೋದಲ್ಲ, ಆದರೆ ಟೀಚರ್ಸ್ ಏನು ಪಾಠ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವತ್ತು ಇವರು ಇಂಗ್ಲೀಷಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ. ಇಷ್ಟರಲ್ಲಿ ಇದು ತುಂಬ ಈಸಿ ಇದೆ. ಲೈಕ್ ಏನಂತಂದರೆ ಅದು ವರ್ಡ್ಸು, ಗ್ರಾಮರ್ ಪಾರ್ಟ್ ಆಗಿರ್ಬೋದು, ಪ್ರತಿಯೊಂದು ಕ್ಲಿಯರಾಗಿ ಹೇಳಿದ್ದಾರೆ. ಆದರೆ ಇವನಿಗೆ ಅರ್ಥ ಮಾಡಿಸೋದಿದೆಯಲ್ಲ, ಅದು ಸಿಕ್ಕಾಬಟ್ಟೆ ಕಷ್ಟ. ಆ್ಯಂಡ್ ಮ್ಯಾಥ್ಸು ಮನಿ ಅನ್ನೋ ಲೆಸನ್ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಅಂತ ಹೇಳ್ದ. ಆ್ಯಂಡ್ ಇವ್ರದ್ದು ನಾನು ಡೈಲಿ ಆ್ಯಕ್ಟಿವಿಟೀಸ್ ಎಲ್ಲ ಅದನ್ನು ನೋಡಿದೆ, ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅದಾದಮೇಲೆ ಡೈರೆಕ್ಟ್ ವರ್ಕ್ ಬುಕ್ಕಿಗೆ ಹೋಗಿ ಈ ಥರ ಟಿಕ್ ಹಾಕ್ಸ್ಬಿಟ್ಟಿದ್ದಾರೆ. ಸೊ MCQ ಕ್ವಶನ್ ಇರೋದ್ರಿಂದ ಮಕ್ಕಳಿಗೂ ಒಂದು 3ರಿಂದ 10 ಮಾರ್ಕ್ಸ್ ತೆಗಿಯೋಕ್ಕೆ ಸುಲಭ ಆಗಿಬಿಡುತ್ತೆ. ಆದರೆ ಅದನ್ನು ಬಿಟ್ಟು ಯಪ್ಪ ಹೆಂಗೆ ಹೇಳೋದು ಗೊತ್ತಾಗ್ತಾಯಿಲ್ಲ ಸೀರಿಯಸ್ಲಿ. ಬಟ್ ನಿಜ ಪೇರೆಂಟ್ಸ್ ನೀವು ಕೂತು ಯೋಚನೆ ಮಾಡಿ, ಕೆಲವರು ದುಡ್ಡಿದೆ ಅಂತ ಸ್ಕೂಲಿಗೆ ಕಳಿಸ್ತಾರೆ. ಆ್ಯಂಡ್ ಕೆಲವರು ಪ್ರೊಫೆಷ್ನಲ್ಗೋಸ್ಕರ ಸ್ಕೂಲಿಗೆ ಕಳಿಸ್ತಾರೆ. ಅದು ನನಗೆ ಗೊತ್ತಿಲ್ಲ. ಆದರೆ ಇಲ್ಲ ಪರವಾಗಿಲ್ಲ, ಏನಾದರೂ ಓದ್ಕೊಂಡು ಬರಲಿ, ನಮಗೇನು, ನನ್ನ ಮಗ ಒಳ್ಳೆ ಸ್ಕೂಲಲ್ಲೇ ಓದಬೇಕು, ನನ್ನ ಮಕ್ಕಳು ಒಳ್ಳೆ ಸ್ಕೂಲಲ್ಲೇ ಓದಬೇಕು ಅಂತ ಇರೋರು ಕಳಿಸಿ, ಪರವಾಗಿಲ್ಲ. ಆದರೆ ದಯವಿಟ್ಟು ನಿಮ್ಮ ದುಡ್ಡಂತ ಮಾತ್ರ ವೇಸ್ಟ್ ಮಾಡ್ಕೋಬೇಡಿ ಅಷ್ಟೇ.